ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಕಳೆದ 3 ದಿನಗಳಿಂದ ನಿರಂತರವಾಗಿ ಮಳೆಯಾಗ್ತಾ ಇದ್ದು ಸಾಕಷ್ಟು ಅನಾಹುತಗಳು ಸಂಭವಿಸಿವೆ. ಇದೀಗ ನಾನು ಮೈಸೂರಿನ ಅರಮನೆ ಬಳಿ ಇದ್ದೇನೆ. ನೀವು ನೋಡ್ತಾ ಇರಬಹುದು ಅರಮನೆಯ ಕೋಟೆ ಆಂಜನೇಯ ದೇಗುಲದ ಬಳಿ ಬೃಹತ್ ಗಾತ್ರದ ಮರವೊಂದು ಬುಡ ಸಮೇತವಾಗಿ ಉರುಳಿ ಬಿದ್ದಿದೆ. ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗ ಇರುವಂತಹ ಕರ್ಜನ್ ಪಾರ್ಕ್ ಅಂದರೆ ಎರಡನೇ ಕರ್ಜನ್ ಪಾರ್ಕ್, 2 ಕರ್ಜನ್ ಪಾರ್ಕ್ಗಳಿವೆ. ಆ ಕರ್ಜನ್ ಪಾರ್ಕ್ನ ಒಳಭಾಗದಲ್ಲಿದ್ದಂತಹ ಈ ಬೃಹದಾಕಾರದ ಮರ, ನೂರಾರು ಇತಿಹಾಸ ಇದ್ದಂತಹ ಈ ಒಂದು ಮರ ಸಂಪೂರ್ಣವಾಗಿ ಬುಡ ಸಮೇತವಾಗಿ ನೆಲಕ್ಕೆ ಉರುಳಿ ಬಿದ್ದಿದೆ. ನೀವು ನೋಡ್ತಾ ಇರ್ಬೋದು ಅದರ ಮಧ್ಯಭಾಗ ಸಹ ತುಂಡರಿಸಿಕೊಂಡು ಅದರಿಂದ ಮುಂಭಾಗದಲ್ಲಿ ಇದ್ದಂತಹ 2 ಆಟೋಗಳ ಮೇಲೆ ಬಿದ್ದಿದೆ. ಅದೃಷ್ಟವಶಾತ್ ಆಟೋದಲ್ಲಿದ್ದಂತಹ 2 ಚಾಲಕರು ಸಹ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಯಾಕಂದರೆ ಈ ಮರ ಬಿದ್ದಂಥ ಸಂದರ್ಭದಲ್ಲಿ ಈ 2 ಆಟೋಗಳು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದ್ದಾವೆ, ಜಖಮ್ ಆಗಿದ್ದಾವೆ. ಆಟೋವನ್ನು ನೋಡ್ತಾ ಇದ್ದೀರಾ, ಆಟೋದ ಮುಂಭಾಗದ ಆ ಚಾಲಕನ ಆ ಸೀಟ್ ಇದೆ ಅಲ್ಲೇನೆ 2 ಸಹ ಕುಳಿತುಕೊಂಡಿದ್ರು. ಆ 2 ಕುಳಿತಂಥ ಸಂದರ್ಭದಲ್ಲೇ ಈ ಒಂದು ಭಾರಿ ಗಾತ್ರದ ಮರ ಉರುಳಿ ಬಿದ್ದಿದೆ. ಆಟೋದ ಪರಿಸ್ಥಿತಿಯನ್ನು ನೋಡಿದ್ರೆ ಒಂದು ವೇಳೆ ಅದರ ಕೆಳಗಡೆ ಏನಾದರೂ ಚಾಲಕರು ಸಿಲುಕಿದ್ರೆ ಖಂಡಿತವಾಗಿಯೂ ಸಾಕಷ್ಟು ಅಪಾಯ ಸಂಭವಿಸ್ತಾ ಇತ್ತು. ಆದರೆ ಅದೃಷ್ಟವಶಾತ್ ಯಾವುದೇ ರೀತಿಯಾದಂಥ ಅಪಾಯ ಇಲ್ಲಿ ಸಂಭವಿಸಿಲ್ಲ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಸಲೀಂ ಅಂತೇಳಿ ಮತ್ತು ಅವರ ಕಾಲಿಗೆ ಒಂದು ಗಾಯ ಆಗಿರುವಂಥದ್ದು. ಅಂದರೆ ಆ ಘಟನೆ ಸಂಭವಿಸಿದಂಥ ಸಂದರ್ಭದಲ್ಲಿ ಆಟೋದ ಒಳಭಾಗದಲ್ಲೇ ಅವರು ಕುಳಿತುಕೊಂಡಿದ್ರು. ಚಾಲಕನ ಸೀಟ್ನಲ್ಲಿ ಕುಳಿತಂಥ ಸಂದರ್ಭದಲ್ಲಿ ಆ ಮರದ ಒಂದು ಬೀಳುವಂತಹ ಶಬ್ದ ಕೇಳಿ ಅವರು ಅಲ್ಲಿಂದ ಆಚೆ ಬಂದರು. ಹೀಗಾಗಿ ಅವರು ಪಾರಾಗಿದ್ದಾರೆ. ಮತ್ತೊಬ್ಬರು ಸಹ ಅಲ್ಲೇ ಇನ್ನು ಮತ್ತೊಂದು ಆಟೋದ ಚಾಲಕರಾಗಿದ್ದರು, ಅವರು ಸಹ ಇಬ್ಬರು ಅಲ್ಲೇ ಮಾತನಾಡ್ತಾ ಕುಳಿತಿದ್ರು. ಮತ್ತು ಇನ್ನೊಂದು ಈ ಜಾಗದಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಕಟ್ಟೆ ಏನಿದೆ, ಸೊ ಈಗಲೂ ಸಹ ಒಬ್ಬ ವ್ಯಕ್ತಿಯಲ್ಲಿ ಕುಳಿತಿದ್ದಾರೆ. ಪ್ರತಿನಿತ್ಯ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬಂದು ಇದೊಂದು ಕಟ್ಟೆಯ ಮೇಲೆ ಕುಳಿತುಕೊಳ್ಳುವಂಥ ಕೆಲಸ ಆಗ್ತಾಯಿತ್ತು. ಮತ್ತು ಮತ್ತೊಂದು ಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು ಈ ಒಂದು ಅರಮನೆಯ ಕೋಟೆ ಆಂಜನೇಯ ಸ್ವಾಮಿ ದೇಗುಲದ ದ್ವಾರ ಇದೆ. ಈ ಒಂದು ದ್ವಾರದ ಮುಖಾಂತರವಾಗಿಯೇ ಅಂದರೆ ಸಾಮಾನ್ಯವಾಗಿ ದಸರಾ ಸಂದರ್ಭದಲ್ಲಿ ಗಜಪಡೆಗಳು ಸಹ ವಾಕಿಂಗನ್ನು ಆರಂಭಿಸ್ತಾ ಇದ್ವು. ಇದೇ ಒಂದು ರಸ್ತೆ ಮಾರ್ಗವಾಗಿ ಆನೆಗಳು ಸಹ ಹೊರಗೆ ಬರುವಂತಹ ಕೆಲಸ ಆಗ್ತಾಯಿತ್ತು. ಈ ನಿಟ್ಟಿನಲ್ಲಿ ಇವತ್ತು ಸಾಕಷ್ಟು ಅಂದರೆ 3 ದಿನಗಳಿಂದ ನಿರಂತರವಾಗಿ ಜಿಟಿ ಮಳೆ ಆಗ್ತಾಯಿತ್ತು. ಆ ಮಳೆಯಿಂದಾಗಿ ಸಂಪೂರ್ಣವಾಗಿ ಮರ ಏನಾಗಿದೆ ಅದು ಆ ಭಾಗದಲ್ಲಿ ನೀವು ನೋಡೋದಾದರೆ ಆ ಮರದ ಬೇರುಗಳೇನಿದ್ದಾವೆ ಸಾಕಷ್ಟು ಸಡಿಲವಾಗಿದ್ವು. ಮತ್ತು ಆ ಕಾಂಕ್ರೀಟ್ನ ಒಂದು ಹೆಚ್ಚಿನ ಸುತ್ತಮುತ್ತಲೂ ಇರೋದರಿಂದಾಗಿ ನೀರಿನ ಪ್ರಮಾಣ ಸಹ ಆ ಒಂದು ಮರದ ಬುಡಕ್ಕೆ ತಲುಪೋದಿಲ್ಲ. ಹೀಗಾಗಿ ಸಹಜವಾಗಿಯೇ ಮರದ ಬುಡಗಳೇನಿದೆ ಬೇರುಗಳು ಸಡಿಲವಾಗಿರ್ತವೆ. ಆ ಸಡಿಲವಾದಂತಹ ಮರ ಇವತ್ತು ಈ ರೀತಿ ಧರೆಗುರುಳಿದೆ. ಆದರೆ ಅದೃಷ್ಟವಶಾತ್ ಯಾವುದೇ ರೀತಿಯಂಥ ಅಪಾಯ ಸಂಭವಿಸಿಲ್ಲ. ಯಾಕಂದರೆ ನಾನು ಈಗಾಗಲೇ ಹೇಳಿದಂತೆ ಈ ಒಂದು ಸ್ಥಳದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕುಳಿತುಕೊಳ್ತಾ ಇದ್ದರು. ಒಂದು ವೇಳೆ ಜನರೇನಾದ್ರು ಕುಳಿತಿದ್ರೆ ಅವರ ಮೇಲೆ ಮರ ಬೀಳೋದಾಗಿದ್ದರೆ ಸಾಕಷ್ಟು ಅಪಾಯ ಅನಾಹುತಗಳು ಸಂಭವಿಸ್ತಾ ಇತ್ತು. ಹೀಗಾಗಿ 2 ಚಾಲಕರೇನಿದ್ರು ಸಣ್ಣ ಪುಟ್ಟ ಗಾಯಗಳೊಂದಿಗೆ ಅದೃಷ್ಟವಶಾತ್ ಯಾವುದೇ ರೀತಿಯಂಥ ಅಪಾಯ ಇಲ್ಲಿ ಸಂಭವಿಸಿಲ್ಲ. ಹೀಗಾಗಿ ಆ ಒಂದು ಚಾಲಕರನ್ನು ಮಾತನಾಡಿಸುವಂಥ ಕೆಲಸ ಮಾಡೋಣ, ಯಾವ ರೀತಿಯ ಘಟನೆ ಆಯಿತು ಅಂತೇಳಿ. ಮೊದಲಾಗಿ ಸಲೀಮ್ ಈಗ ನಮ್ಮ ಜೊತೆಗಿದ್ದಾರೆ. ಸಲೀಮ್ ಅವರು ಯಾವ ರೀತಿ ಆಗಿದ್ದು ಅಂತ? ನಾನು ಗಾಡಿನಲ್ಲಿ ಕೂತಿದ್ರು, ಇಬ್ಬರು ಬಾಡಿಗೆ ಹೋಗಿ ಬಂದುಬಿಟ್ಟು ಗಾಡಿ ಹೋಗಿ ಬಂದು 1-2 ನಿಮಿಷ ಮಾತಾಡ್ಕೊಂಡು ಹೋಗುವಂತ ಕೂತ್ಕೊಂಡು ಮಾತಾಡ್ತಿದ್ರು. ಚಕ್ ಅಂತ ನಮ್ಮ ಹುಡುಗ ಹೇಳ್ದ ಗಿಡ ಬಿಡ್ತಿದ್ದೆ ಅಂತ. ಇಬ್ಬರೂ ಮುಂದ್ಗಡೆನೇ ಕೂತ್ಕೊಂಡು 2 ನಿಮಿಷ ಮಾತಾಡ್ಕೊಂಡು ಹೋಗುವಂಥ ಇದ್ದಿದ್ದು. ಚಕ್ ಗಿಡ ಬಿಡ್ತಿದ್ದೆ ಅಂತ, ಹಂಗೂ ನಾನು ಮರ ಬಿಡ್ತಿದ್ದೆ ಅಂತ ಇಳಿಯೋಕೆ ಹೋಗಿದ್ದು. ಚಕ್ ಅಂತ ನಮ್ಮ ಮೇಲೆ ಬಿತ್ತು ಸರ್. ಜವರಿದಾನೆ ಹಿಂದ್ಗಡೆ ಎಲ್ಲ ಏಟ್ ಬಿದ್ದಿದೆ ನನಗೆ. ಅವನಿಗೆ ಬಿಡಂಗೆ ನಾವು ಈಚೆ ಬಂದಿದ್ದು ಸರ್. ಇಲ್ಲ ಸರ್, ನಾವೆಲ್ಲ ಬಾಡಿಗೆ ಹೊಡೆಯೋದು ಮಾತಾಡೋ ಅಂತ 1-2 ನಿಮಿಷ ಕೂತ್ಕೊಂಡು ಹೋಗುವಂತ ಸರ್ ಅಷ್ಟೇ. ಅವನು ಬಾಡಿಗೆ ಬಂದಿದ್ದ, ನಾನು ಬಾಡಿಗೆ ಬಂದಿದ್ದೆ, 2 ನಿಮಿಷ ಮಾತಾಡ್ಕೊಂಡು ಹೋಗುವಂತ ಕೂತ್ಕೊಂಡಿದ್ದು ಸರ್. ನೀವು ನೋಡಿದ್ದ ಮೊದಲು? ನಾನು ಮಳೆ ಬಿಡ್ತಾರೆ ಆಚೆ ಬಂದ ಅವ್ರಿಗೆ ಹೇಳಿದ ನಮ್ಮ ತಮ್ಮಗೆ ಬಂದ್ಬಿಟ್ಟ ಆಚೆ ನಮಗೆ ಏಟ್ ಬಿಡಿದ್ದಾರೆ. ಡ್ರೈವರ್ ಸೀಟ್ ಇಲ್ಲಿ ಇವತ್ತು ಮಾತ್ರ. ಸರ್, ಈಗ ಇದ್ರ ಜೊತೆಗೆ ಇಲ್ಲಿ ಪ್ರತಿನಿತ್ಯ ಸಾಕಷ್ಟು ಜನ ಕುಳಿತುಕೊಂಡಿರ್ತಾರೆ ಇಲ್ಲಿ. ಮರದ ಬೇರುಗಳೆಲ್ಲ ಸೆಡಲ್ ಆಗಿದೆ, ನೀರು ಸಿಗ್ತಾ ಇಲ್ಲ, ಹೇಗಾಯ್ತು ಇದು ಅಂತ? ಅದು ಆಟೋಮೆಟಿಕ್ ಮಳೆಯಿಂದ ಬಿದ್ದಿದೆ ಸರ್. ಮಳೆಯಿಂದ ಬಿದ್ದಿದೆ. 3 ದಿನದಿಂದ ಕಂಟಿನ್ಯೂ ಮಳೆ ಇದೆ, ಅದರಿಂದ ಬಿದ್ದಿದೆ. ಇನ್ನೊಂದು ಸರ್, ಅದು ಮರದಲ್ಲಿ ಹಳೆ ಮರ ಅದು ಅದರಲ್ಲಿ ಹುಳ ಎಲ್ಲ ನುಗ್ಗಿ ಟೂಸ್ಟ್ ಆಗಿಬಿಟ್ಟು ಏನಾಗುತ್ತೆ ಅದು ಆಟೋಮೆಟಿಕ್ ಬಿದ್ದಿರೋದು. ಅದು ಅದೇ ಹಳೆ ಮರ ಎಲ್ಲೈತೆ ಅಂತೆ ಮರ ನೋಡ್ಬಿಟ್ಟು ಕಟ್ ಮಾಡಿಸ್ಬಿಡ್ಬೇಕು. ಕಟ್ ಮಾಡಿಸಿದ್ರೆ ಸ್ವಲ್ಪ ಜನಕ್ಕೆ ಸೌಲಭ್ಯ ಆಗುತ್ತೆ. ಮತ್ತೆ ಬೀಳ್ತದೆ, ಕೆಲವು ಜೀವ ಹೋಗುತ್ತೆ.
ಇದು ಸ್ಥಳೀಯರ ಮಾತು. ಅಂದರೆ ಸಾಕಷ್ಟು ಬೇರುಗಳು ಸಡಿಲಗೊಂಡಂತಹ ಮರಗಳು ಅರಮನೆಯ ಸುತ್ತಮುತ್ತ ಇದೆ. ನೂರಾರು ವರ್ಷಗಳ ಇತಿಹಾಸವಿರುವಂತಹ ಮರ. ಹೀಗಾಗಿ ಆ ಮರಗಳನ್ನು ಗುರುತಿಸಿ ಮೈಸೂರು ಮಹಾನಗರ ಪಾಲಿಕೆಯವರು ತೆರವುಗೊಳಿಸುವಂಥ ಕೆಲಸವನ್ನು ಮಾಡಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮರಗಳು ಧರೆಗುರುಳ್ತವೆ. ಇದರಿಂದ ಸಾಕಷ್ಟು ಅಪಾಯ ಸಂಭವಿಸಿದೆ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.